ಸೂರ್ಯ, ಮೀನಾ ಏನೋ ಫೋನ್ ಮಾಡಿದ್ಲು, ಅದೇನೋ ಪತ್ರ ಹುಡುಕ್ತಿದ್ದಾರೆ, ಕೂಡ ಹಾಕಿದ್ದಾರೆ ಅಂತ ಏನೋ ಹೇಳ್ತಾ ಇದ್ಲು. ನನಗೇನು ಅರ್ಥ ಆಗಲಿಲ್ಲ. ಅಲ್ಲ, ಇವಳದ್ದು ಏನು ಪಾಸಿಟಿವ್ ಮಾಡ್ಕೊಂಡಿದ್ದೀವಿ ಗೊತ್ತಾಗ್ತಾ ಇಲ್ಲ ಕಣ್. ಬಾರಪ್ಪ ಹೊರಗೆ ನೋಡೋಣ, ಎಲ್ಲ ಗೊತ್ತಾಗತ್ತೆ. ಮನೋಜ, ನಿನಗೇನಾದ್ರೂ ಗೊತ್ತೇನೋ? ಯಾವುದ್ರ ಬಗ್ಗೆ? ಆಗದ ಪಿಚ್ಚ ಅಂತಂದ್ರೆ ತಿನ್ನು ಮೂತಿ ಕೋತಿ ಥರ ಆಗ್ಬಿಡ್ಬೇಕು. ಒಳಗದು ಏನಾಗಿದೆಯೋ ನೋಡೋಣ, ಬರೋ ಮೊದಲು. ಬರ. ಅವ್ರನ್ನ ಬಿಟ್ಬಿಡಿ, ಅವರು ನಮ್ಮ ಅತ್ತೆ. ಅಂದರೆ ಅವರು ಸೂರ್ಯನ ತಾಯಿನಾ? ಹೌದು ಅಣ್ಣ, ಆಪ್ತಾರು ಅವರು. ದಯವಿಟ್ಟು ಅಣ್ಣ ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ಮೀನಾ ಅಂದ್ರೆ ಬಂದ ನೋಡ್ರಿ, ಇವರು ಅತ್ತೆನ ಕೂಡ ಹಾಕ್ಬಿಟ್ಟಿದ್ದಾರೆ. ಹೇಳ್ರಿ ನೀವಾದ್ರು. ಇರಮ್ಮ ನೀನು ನಿಮಿಷ ಇರಮ್ಮ. ಅಣ್ಣ ಏನಾಯ್ತಣ್ಣ? ಇವ್ರ್ಯಾರು? ಇವ್ರು ನನ್ನ ತಂದೆ. ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಇವರು ಅವ್ನು ನಮ್ಮ ಅಣ್ಣ. ಅಣ್ಣ ಅದೆಲ್ಲ ಬಿಟ್ಟಾಕಿ ಅಣ್ಣ. ಅಣ್ಣ ಏನಾಯ್ತು ಅಂತ ಒಂದು ಸ್ವಲ್ಪ ಹೇಳಿ ಅಣ್ಣ. ನೋಡ ಸೂರ್ಯ, ಅವರು ನಿಮ್ಮ ತಾಯಿ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. 1000 ಸರಿ ಹೇಳಿದ್ದೀನಿ, ಈ ವ್ಯವಹಾರ ಮಾಡಬೇಕಾದ್ರೆ ಮನೆಯವ್ರನ್ನೆಲ್ಲರನ್ನು ಕರ್ಕೊಂಡು ಬನ್ನಿ ಅಂತ. ಕೇಳಲಿಲ್ಲ, ಕತೆಗಳು ಕಟ್ಟಿದ್ರು. ಏನು ಮಾಡಲಿ ರೀ? ಅದೇನೇ ಆಗಿರಲಿ, ನಮ್ಮ ಅಮ್ಮನ ಹೆಂಗ್ರಿ ಕೂಡ ಹಾಕಿದ್ರಿ ನೀವು? ಕಾನೂನು ಪ್ರಕಾರ ದಿಸ್ ಇಸ್ ಆನ್ ಅಫೆನ್ಸ್. ಈಗಲೇ ಪೊಲೀಸ್ ಫೋನ್ ಮಾಡ್ತೀನಿ. ಮಾಡಪ್ಪ, ಮಾಡು. ನೀನು ಪೊಲೀಸ್ ಅಂತ ಸ್ಪೆಲ್ಲಿಂಗ್ ಕಲಿಯೋಕೆ ಮುಂಚೆನೆ ನಾನು ಪೊಲೀಸ್ ಅವ್ರ ಹತ್ರ ಡೀಲಿಂಗ್ ಮಾಡ್ಕೊಂಡು ಬೆಳೆದವನು. ನನ್ನ ಹತ್ರ ಮಾತಾಡ್ತೀಯ? ನನ್ನ ಹತ್ರ ಅಫೆನ್ಸ್ ಮಾಡಿರೋದು ನಿಮ್ಮಮ್ಮ. ಕರ್ಸು ಪೊಲೀಸ್ನ. ಇಲ್ಲಿರೋ ಬದಲು ಅವ್ರು ಲಾಕಪ್ಪಲ್ಲಿ ಇರ್ತಾರೆ ಅಷ್ಟೇ. 17 ಲಕ್ಷ ಕಮ್ಮಿ ಅಮೌಂಟ್ ಅಲ್ಲ, 17 ಲಕ್ಷ ಡೀಲಿಂಗ್ ಮಾಡಿರೋದು ನಿಮ್ಮಮ್ಮ. ಸಾಯ್ 17 ಲಕ್ಷ? ಹೌದು ಸರ್. ಮೊದಲು 10 ಲಕ್ಷ ತಗೊಂಡ್ರು, ಆಮೇಲೆ ಮದುವೆ ಖರ್ಚು ಅದು ಇದು ಅಂತೇಳಿ ಮತ್ತೆ 7 ಲಕ್ಷ ತಗೊಂಡ್ರು. ನೋಡಿದೆಯಪ್ಪ, ಈ ಪೆಂಗಿನ ಮದುವೆ ಅಂತ 7 ಲಕ್ಷ ತಗೊಂಡು ನಮಗೆಲ್ಲ ಯಾಮಾರಿಸ್ಬಿಟ್ಟಿದ್ದಾರೆ. ಅಣ್ಣ, ಈಗ ಮನೆಯವರೆಲ್ಲ ಬಂದಿದ್ದೀವಲ್ಲ, ದಯವಿಟ್ಟು ಅವ್ರನ್ನ ಬಿಡಿ. ಅಣ್ಣ ಅದು ಏನೇನಿದೆ ಅದೆಲ್ಲ ಆಮೇಲೆ ನೋಡೋಣ. ಫಸ್ಟು ಅವ್ರು ಇಲ್ಲಿ ಕರ್ಸಿ ಅಣ್ಣ. ಅವರು ಇಲ್ಲಿಗೆ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನಾನು ನೋಡಬೇಕು. ಏ ಕಾವೇರಿ, ಕರ್ಕೊಬರಮ್ಮ ಅವ್ರನ್ನ. ಯಾವಾಗ ತೊಗೊಂಡ್ರು ಇಷ್ಟೊಂದು ದುಡ್ಡನ್ನ ಇವರು? 2 ತಿಂಗಳಾಯ್ತು ಸರ್. ಇನ್ನೂ ಬಡ್ಡಿ ದುಡ್ಡು ಕೂಡ ಕೊಟ್ಟಿಲ್ಲ. ಏನೋ ಬಡ್ಡಿ ದುಡ್ಡು ಕೊಡೋಕೆ ಅಂತ ಬರ್ತಾ ಇದ್ರಂತೆ, ಯಾರೋ ಕಳ್ತನ ಮಾಡಿಬಿಟ್ರಂತೆ. ಕಳ್ತನನ? ಮನೋಜ, ಮುಚ್ಕೊಂಡು ಕದ್ದಿರೋ ದುಡ್ಡು ಕೊಟ್ಬಿಡು, ಇಲ್ಲ ಅಂತಂದ್ರೆ ಇಲ್ಲೇ ಊಟ ಹಾಕ್ಬಿಡ್ತೀನಿ. ನಾನು ಕದ್ದಿರ್ಬೋದು, ನಾನು ಆಫೀಸಲ್ಲಿದ್ದೆ. ಏ ಹೋಗಮ್ಮ. ಎಲ್ಲ ಚಪ್ಪಳ ಹೊಡಿರಿ ಎಲ್ಲರೂ. ನಮ್ಮನ್ನ ಫೈನಾನ್ಸರ್ ಆಫೀಸ್ ತನಕ ಕರ್ಕೊಂಬಂದಿರೋ ನಮ್ಮ ಸಕ್ಕರೆ ಬಯಲಿಗೆ ಜೈ, ಸಕ್ಕರೆ ಬಯಲಿಗೆ ಜೈ. ಚಪ್ಪಳ ಹೊಡಿ ಮಮ್ಮಿ, ನಾ ಚಪ್ಪಳ ಹೊಡಿ. ಚಪ್ಪಳ ಹೊಡಿಯಾ, ಹೊಡಿಯ ಚಪ್ಪಳ. ಏನೇ ಇದು? ಏನು ಮಾಡ್ಕೊಂಬಂದೀಯ? ಮನೆ ಹಾಳಿ ಮಗಳು. ಇನ್ನು ಹೊಸಲು ದಾಟಬೇಕಾದ್ರೆ ಗಂಡನ ಅಪ್ಪಣೆ ತಗೋತಾಗಿದ್ದ ಕಾಲ ಎಲ್ಲಿ? ಮನೇನೇ ಅಡ ಇಟ್ಕೊಂಬಂದು ನಿಂತಿರೋ ಈ ಕಾಲ ಎಲ್ಲಿ? ನಮ್ಮ ಯಾರ ಹತ್ರನೂ ಒಂದೇ ಒಂದು ಮಾತು ಕೇಳದೆ ಯಾಕೆ ಈ ಕೆಲಸ ಮಾಡಿದೆ? ಮಾತಾಡು. ಪಾಪ ಸೂರ್ಯ ಸಾಲ ಸೋಡಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಕಣೆ. ಅವ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿದ್ರೆ ಒಪ್ಕೊಳ್ಳೇ ಇಲ್ಲ ನೀನು. ಇದಕ್ಕೇನಾ? ಅದರಲ್ಲೂ ಪಂಚ್ ಡೈಲಾಗ್ಸ್ ಬೇರೆ. ಮನೆ ಸೇರಿದ್ದು 3 ಜನಕ್ಕೆ ಅಂತ, ಆದರೆ ಅಡ ಇಟ್ಟಿದ್ದು ಈ ಪೆಂಗನ್ಗೋಸ್ಕರ. ಯಾಕೆ ಏನು ಮಾತಾಡದೆ ನಿಂತಿದ್ಯಾ? ಸಾಲ ಜಾಸ್ತಿ ಆದರೆ ಹಣ ಕೂಡ ಹೆಣದಷ್ಟು ಭಾರ ಆಗೋಗುತ್ತೆ. ಇಟ್ಕೊಳಕ್ಕಾಗಲ್ಲ.
ಹೊರಗಾಕೋಕ್ಕಾಗಲ್ಲ, ಬೂದಿನ ಮಾಡೋಕ್ಕಾಗಲ್ಲ. ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡುತ್ತೆ ಕಣೆ ಮನೆ ಹಾಡಿ. ಅಮ್ಮ ಅದೇನೋ ಬಡ್ಡಿ ದುಡ್ಡು ಕಳ್ತನ ಆಯಿತು ಅಂದಂತೆ ಏನಮ್ಮ ಇದೆಲ್ಲ? ಹೌದು, ನಾನು ನಡ್ಕೊಂಡು ಬಟ್ಟೆ ಕಟ್ಟಕ್ಕೆ ಬರ್ತಿದ್ನ, ಅವಾಗ ಬೈಕಲ್ಲಿ ಯಾರೋ ಇಬ್ರು ಬಂದು ದುಡ್ಡು ಕತ್ಕೊಂಡು ಹೋಗ್ಬಿಟ್ರು. ಲೇ ಮನೋಜ, ನೀನು ಗಾಡಿನೇ ಓಡಿಸಲ್ಲ, ಹೆಲ್ಮೆಟ್ ಎಲ್ಲಿಂದ ತಂದ್ಯೋ? ನಾನು ಕತ್ತಿಲ್ವೋ? ಅಣ್ಣ, ಬಡ್ಡಿ ದುಡ್ಡು ಎಷ್ಟಣ್ಣ? 85,000. ಅಯ್ಯೋ 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 ಅಯ್ಯೋ, ಮನೆ ಹಾಡಿ. ಮನೆ ಮಂದಿ ಎಲ್ಲ ಹಗಲು ರಾತ್ರಿ ಸೇರಿ ದುಡಿದ್ರು ಬಡ್ಡಿ ದುಡ್ಡ ಕಟ್ಟಕ್ಕಾಗಲ್ಲ. ಅಷ್ಟು ಸಲ ಹೇಗೆ ತೀರ್ಸೋದು, ಹೇಗೆ? ಅಪ್ಪ ಅಪ್ಪ ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ಇರು. ಸಕ್ರೆ, ಕಳ್ತನ ಆಯಿತು ಅಂದಿಲ್ಲ ದುಡ್ಡು 85,000. ಅದು ಎಲ್ಲಿಂದ ತೊಗೊಂಬರ್ತಾ ಇದ್ದೆ? ಯಾವ ದುಡ್ಡದು? ಅಪ್ಪ ಕೊಟ್ಟಿದ್ದ? ಹೋಯ್ ಬಿಟ್ಟು ಹೋಗಳೆ ಪ್ರಾರಂಭ. ನೋಡಿದ್ಯಪ್ಪ? ನೋಡಿದ್ಯಾ? ಬಡ್ಕೊಂಡೆ ನಾನು, ಬಡ್ಕೊಂಡೆ. ಆ ದುಡ್ಡು ನಿನ್ನ ಹತ್ರನೇ ಸೇಫಾಗಿ ಇಟ್ಕೋ, ಯಾರಿಗೂ ಕೈ ಕೊಡಬೇಡ ಅಂತ. ನನ್ನ ಮಾತು ಕೇಳೋದಿಲ್ಲ. ಕೊಟ್ಟು ನಮ್ಮಪ್ಪ ಈಸ್ಕೊಂಡವರು ವೀರಭದ್ರಮ್ಮ ಅನ್ನಂಗೆ ಆಗೋಯ್ತು. ಅಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಾ? ಕಂಪ್ಲೇಂಟ್ ಕೊಡಂಗಿದ್ರೆ ಸಕ್ಕರೆ ಮೇಲೆ ಕೊಡಬೇಕು. ಇಷ್ಟು ವ್ಯವಹಾರ ಯಾರನ್ನ ಕೇಳಿ ಮಾಡಿದ್ರಿ ಇವರು? ಅಣ್ಣ, ಏನಣ್ಣ ನೀವಾದ್ರೂ ಒಂದು ಮಾತು ಕೇಳಬೇಕಾಗಿತ್ತಲ್ವಣ್ಣ? ಕೇಳ್ದೆ ಕಣೋ ಸೂರ್ಯ, ಅವರೇ ನಮ್ಮ ಮನೆಯವ್ರು ಊರಲ್ಲಿಲ್ಲ, ಹುಷಾರಿಲ್ಲ ಅಂತೆಲ್ಲ ಕತೆ ಕಟ್ಟಿದ್ರು. ಧನ್ಯೋಸ್ಮಿ. ಶಾಂತಿ ಶಾಂತಿ, ನಿನ್ನ ದುರಹಂಕಾರ ನಮ್ಮನ್ನ ಎಲ್ಲಿ ಕರ್ಕೊಂಬಂದು ನಿಲ್ಸಿದೆ. ನೋಡಿದ್ಯಾ? ನೀನು ಮನೆ ಬೆಳಗೋ ದೀಪ ಅನ್ಕೊಂಡು ಮದುವೆ ಆದೆ ಕಣೆ ನಾನು. ಆದ್ರೆ ನೀನು ಮುಂದೊಂದಿಗ ಮನೆ ಸುಟ್ಟು ಹಾಕೋ ಬೆಂಕಿ ಹಾಕ್ತಿ ಅಂತ ನಾನು ಅನ್ಕೊಂಡಿರಲ್ಲ ಕಣೆ. ಮಾನ್ಕಾಳಿ, ನಾನು ಅನ್ಕೊಂಡಿರ್ಲಿಲ್ಲ. ಶೂರ್ ಕೊಡಕ್ಕೆ ಕಣೆ ನೀನು, ಶೂಟ್ ಕೊಡಕ್ಕೆ. ಏಯ್, ನಿಮ್ಮ ಅಪ್ಪನ ಮನೆ ಆದರೆ ಏನ್ ಬೇಕಾದ್ರೂ ಮಾಡ್ತೀಯಾನೆ. ಮನೆತನ ಅನ್ನೋದು ಒಬ್ಬರಿಗೆ ಮಾತ್ರ ಸೊತ್ತು, ಒಬ್ಬರಿಗೆ ಮಾತ್ರ ಸ್ವಂತ ಅಲ್ಲ ಕಣೆ. ಅದು ಎಲ್ರಿಗೂ ಸೇರಿತ್ತು ಅನ್ನೋ ಅಂಶ ನಿನಗೆ ಗೊತ್ತಿಲ್ವೇನೆ? ಮೀನಾ ಏನಾದರೂ ನೋಡಿರಲಿಲ್ಲ ಅಂದಿದ್ರೆ ಹೇಳ್ತೀನಿ ತಿಳ್ಕೊ, ಬಾಯಿ ಬಡ್ಕೊಂಡು ಕೂತ್ಕೋಬೇಕಾಗ್ತಾ ಇತ್ತು. ಎಂತ ಕಿಲಾಡಿ ಸಕ್ಕರೆ ನೀನು, ಯಾರಿಗೂ ಗೊತ್ತಾಗದಂಗೆ ಎಲ್ಲ ಕೆಲಸ ಮಾಡ್ಬಿಟ್ಟೆ ಅಲ್ಲ. ಅದಕ್ಕೆ ಅಮ್ಮನ ಕೂಡ ಹಾಕೋದಾ? ಇದು ಇಲ್ಲಿಗಲ್ಲು. ಹಂಗಂದ್ರೆ ಸಕ್ಕರೆ ಮಾಡಿದ್ದು ಲೀಗಲ್ ಕೆಲಸನಾ? ಗೌರವ, ಘನತೆ, ಮರ್ಯಾದೆ ಅಂತ ಬಡ್ಕೊಂಡಿಯಲ್ಲ. ಅದೇ ಇದು 4 ಜನಕ್ಕೆ ಗೊತ್ತಾದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ಕಸ್ತೂರಿ ನೋಡ್ಕೊಂಬರ್ತೀನಿ ಅಂತ ಸುಳ್ಳು ಹೇಳಿ ನಿನಗೆ ಬಂದಿದೆಯಲ್ಲ. ನಾವು ಅವಳಿಗೆ ಫೋನ್ ಮಾಡಿದ್ರೆ ಅವಳು ಊರಲ್ಲೇ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಏನೇನು ವಿಷಯ ಮುಚ್ಚಿಟ್ಟಿದೆಯಾ ನಮ್ಮಿಂದ? ಮಾತಾಡೆ, ಸತ್ ಬಿದ್ದರು ಹೆಣವೇ, ಮಾತಾಡು. ಮೀನನ್ ತಮ್ಮ ಮನೆಯೊಳಗೆ ಹೆಜ್ಜೆ ಇಟ್ಟಿದ ತಕ್ಷಣ ಅವನು ನಾಲಾಯಕು, ಕಳ್ಳ, ಕದಿಮ ಅಂತ ಏನೋ ಬಾಯಿಗೆ ಬಂದಾಗೆಲ್ಲ ಮಾತಾಡ್ದೆ. ಇವಾಗ ನೀನು ಮಾಡಿರೋ ಕೆಲಸಕ್ಕೆ ನಿನಗೆ ಯಾವ ಹೆಸರಿಡಬೇಕು? ನಿನ್ನ ಏನಂತ ಕರಿಬೇಕು ಹೇಳು? ತಾನು ಮಾಡಿದ್ದು ತಾನೇ ತಿನ್ಬೇಕಿಲ್ಲಿ. ಸೂರ್ಯ, ಈ ಗಲಾಟಿನೆಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಮೊದಲು ನನ್ನ ದುಡ್ಡಿನ ವಿಷಯ ಏನು ಅಂತ ಹೇಳಿ. ಹೆಂಗಣ ನಾನು ಕೊಡು ಅಣ್ಣ. ನಿಮ್ಮ ಹತ್ರ ಸಾಲ ತಗೊಂಡಿದ್ದು ಯಾರು? ನಾನಾ? ಯಾರು ತಗೊಂಡ್ರು ಅವ್ರನ್ನ ಕೇಳ್ಕೊಳ್ಳಿ. ಏನಮ್ಮ, ನಿನ್ನ ನಂಬಿ ದುಡ್ಡು ಕೊಟ್ಟಿದ್ದಕ್ಕೆ ಸರಿಯಾದ ಚಂಬನೆ ರೆಡಿ ಮಾಡ್ಕೊಂಡಿದ್ದೀರಾ. ದುಡ್ಡು ಬರಲಿಲ್ಲ ಅಂತಂದ್ರೆ ಇವತ್ತೇ ನಿಮ್ಮ ಮನೆನ ನನ್ನ ಜೇಬ್ಗೆ ಹಾಕೊಂಡು ಹೋಗ್ತಾ ಇರ್ತೀನಿ. ನೀವೇನ್ ಜೇಬಿಗೆ ಹಾಕೊಂಡು ಹೋಗ್ತೀರಾ? ನನ್ನ ಮನೆ ಗೊತ್ತಾಗೋದು ಜನ್ಮಕ್ಕೆ ಬೆಂಕಿ ಆತ. ನನ್ನ ಮನೆ ಮೂರು ತೋಡ್ಕೊಂಡು ಸಾಯ್ತೀಯ. ಹಂಗನ್ ಕಡೆ ಎಲ್ಲ ಹಾಳು ಮಾಡ್ಬಿಟ್ಟೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು? ಗಂಡ ಆದೋ ಮನೆ ತೆಪ್ಪಿದಾನೆ ಅಂತ. ಏನು ಸುಮ್ಮನೆ ಇರಲ್ಲ ಕಣ.
ಇವತ್ತು ನಾನು ನಿನ್ನ ಬಿಡಲ್ಲ ಕಣಕ್ಕೆ. ಇವತ್ತು ಮೋಸ ಅನ್ಯಾಯ ಬರೀ ಇರ್ತವೆ. ಹತ್ತಿ ಕೊಡು ಬರೀ ದರಿದ್ರ ಮುಂದಿನ ಬಿಡಲ್ಲ. ಸಮಾಧಾನ ಮಾಡ್ಕೊ. ಏನೇ ಕೆಕ್ಕರ್ಸ್ಕೊಂಡು ನೋಡ್ತೀಯಾ? ಏನು ಬಿಡಲ್ಲ ಕಣೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಮಾವ. ಏನು ಏನು ಸಮಾಧಾನ ಹೆಂಗೆ ಮಾಡ್ಕೊಳ್ಳೋದು? ಇದು ಮನೆ ವಿಷಯ, ನಮ್ಮನೇಲೆ ಕೂತ್ ಮಾತಾಡೋಣ. ಸಮಾಧಾನ ಮಾಡ್ಕೊಳ್ಳಿ ಮಾವ. ನೀನು ಯಾಕಪ್ಪ ಇಂಥವ್ರನ್ನ ಹೊಡಿಯೋಕೆ ಪಾಪ ಕಟ್ಕೋತೀಯ? ಕೆಲಸರೇ ಸಾಕು, ನೋಡೋಕ್ಕಾಗ್ತಾ ಇಲ್ಲ ಇದನ್ನೆಲ್ಲ. ದುಡ್ಡಿಗೆ ಶ್ಯೂರಿಟಿ ಕೊಡಿ, ಇಲ್ಲ ಅಂದ್ರೆ ಆ ಯಂಗ್ಸ್ನ ಇಲ್ಲಿ ಬಿಟ್ಟೋಗಿ ನಾನು ದುಡ್ಡು ವಸೂಲಿ ಮಾಡ್ಕೋತೀನಿ. ಏನಣ್ಣ ನೀವು? ನಾವು ಶೂರಿಟಿ ಹಾಕ್ಬೇಕಾ? ಆಗಲ್ಲಣ್ಣ, ಶೂರಿಟಿ ಎಲ್ಲ ಹಾಕೋಕ್ಕಾಗಲ್ಲ. ಮೊದಲೇ ಇವನು ನಮ್ಗೆ 27 ಲಕ್ಷ ಕೊಡಬೇಕು, ಇವಾಗ 17 ಲಕ್ಷ. ಅದು ಇದು ಸೇರಿ ಒಟ್ಟು ಎಷ್ಟೈತೆ? 44. 44 ಲಕ್ಷ. ಅಯ್ಯೋ ಅಮ್ಮ, ಈ ಪಟ್ಟಿನೂ ಸೇರಿಸಿ 50 ಲಕ್ಷ, ಅರ್ಧ ಕೋಟಿ ಗುರುಮ್ ಸ್ವ. ಇದು ಹೆಂಗಾಗಿದೆ ಇದು ಅಂದರೆ, ಈ ಕೋತಿ ಕರ್ಡ್ ರೈಸ್ ತಿನ್ಬಿಟ್ಟು ನಮ್ಮ ಮೌತ್ಗೆ ಒರೆಸ್ಬಿಟ್ಟಂಗಿದೆ. ಅಣ್ಣ ಆಗಲ್ಲ ಅಣ್ಣ, ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ.